ತಿಂಗಳು ಜಿಮ್ಗೆ ಹೋಗಿ ಜನ ಏನೇನೆಲ್ಲ ಮಾಡ್ತಾರೆ ಗಾಯ್ಸ್. ಇವಾಗ ನಮ್ಮ ಹುಡುಗಂಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. 2 ಗಂಟೆ ಅಷ್ಟಲ್ಲಿ ನಮ್ಮ ಮನೆ ಹತ್ರ ಬಂದರೆ ಬಿರಿಯಾನಿ ಹಾಕ್ತೀನಿ. ಚಾಲೆಂಜ್ ಇದು. ಅಸ್ಕಮ್ಮತ್ 2 ಗಂಟೆ ಮೇಲೆ ಆಯ್ತು. ಗೌರವ್ ಫೋನ್ ಹಾಕ್ತಾವ ನೋಡು, ಗೌರವ್ ಫೋನ್ ಹಾಕು. ನೋಡಿ ಗಾಯ್ಸ್, ಬಿರಿಯಾನಿ ಏನೇನೆಲ್ಲ ಮಾಡಿಸುತ್ತೆ ಜನರಿಗೆ. ಟೈಮ್ ಎಷ್ಟು ಗುಡ್ಡ ಗಾಯ್ಸ್. ಇಷ್ಟೇ ಮ್ಯಾಮ್, ಎಲ್ಲೂ ಹೇಳಿಲ್ಲ. ತುಂಬಾ ಜನ ಕೇಳ್ತಾ ಇದ್ದಾರೆ ಅಂದ್ರೆ ಅಮ್ಮ ಮಾಡಿದ್ದೀನಿ ನಾನು. ಎಲ್ಲ ಹಾಕೊಂಡು ತಿನ್ನಕ್ ಹೋಗೋನೋ ಗೊತ್ತಿಲ್ಲ. 500 ರೂಪಾಯಿ ಆಗ್ಬೇಕಾಗಿತ್ತು. ಪ್ಯಾಮ್ ಪಮ್ ಪಮ್ ಪ್ಯಾಮ್ 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 ಪಮ್ ಪಮ್ ಪ್ಯಾಮ್ ಪ್ಯಾಮ್. ಹೇಳ್ದಂಗೆ ಉಳಿಸ್ಕೊಂಡಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿಂದ ನಾನು ದಿನ ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಅನ್ಎಂಪ್ಲಾಯ್ಮೆಂಟ್ ಡೇ ಸ್ಟಾರ್ಟ್ ಆಗ್ತಾಯಿದೆ. ನನ್ನ ಜೊತೆಗೆ ಅನ್ಎಂಪ್ಲಾಯ್ಡ್ ಡೇಸ್ಗೆ ಇವರು ಕೂಡ ಫಸ್ಟೇ ಜಾಯ್ನ್ ಆಗಿದ್ದಾರೆ. ನಮ್ಮನ್ನ ಫಾಲೋ ಮಾಡ್ತಾವ ನಾವು. ಸೆಕೆಂಡ್ ನಾವು ಹೇಮಂತ್ ಈಗ ಫೋನ್ ಹಾಕೊಂಡು ಬರ್ತೀನಿ ಅಂತ. ಮೆಟ್ರೋದಲ್ಲಿ ಬರೋಕ್ಕೆ ಮೆಟ್ರೋ ಕಾಸು ನೀನು ಹಾಕು ಗಾಯ್ಸ್. ಬರೀ ಕೆಟ್ಟ ಮಾತು, ಬಾಯ್ ಬಿಟ್ರೆ ಕೆಟ್ಟ ಮಾತು. ಬೀಪ್ ಮಾಡಲ್ಲ ಇವತ್ತು. ಗುರುನೇ ಕಾರ್ತಿಕ್ ಎಂ ಗೌಡಕ್ಕೆ ಇಲ್ಲ, ಇದನ್ನ ಕಟ್ ಮಾಡ್ತೀನಿ ನಾನು. ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಟ್ಟು ನಾನು ಇವ್ನ ಪಕ್ಕ ಕೂತ್ಕೊಂಡೇ ಇರಲಿಲ್ಲ. ಎಲ್ಲ ಹೇಳ್ಕೊಟ್ಟಿರೋದು ಅವನೇ. ನಾನು ಇಷ್ಟು ಕೆಟ್ಟ ಮಾತಲ್ಲಿ ಮಾಸ್ಟರ್ ಆಗಿರೋದು ಕಾರಣನೇ ಕಾರ್ತಿಕ್ ಎಂ ಗೌಡ. ಏನೋ ಫ್ಯಾಷನ್ ಆಗಿ ಮಾಡ್ತಾ ಇದೆಯಾ ಅದು ಮಿಯಾ ಖಲೀಫಾ ತಮ್ಮ ನೋಡಿ, ಹೊಸ ಫೋನ್ಗೆ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಬಂದಿದ್ದಾನೆ. ಹೊಸದಲ್ಲ ಅದು, ಏನಂತಾರೆ ಅದು, ಓಜಿ ಊಟ ಹಾಕಿದ್ದು ಲೆಜೆಂಡ್ ಎಲ್ಲ. ನನಗೆ ಊಟ ಆಗ್ತಾ ಇರೋದು ಇದು. ಸೆಲ್ಫಿ ಚೆನ್ನಾಗಿಲ್ಲ, ಬ್ಯಾಕೆ ಚೆನ್ನಾಗಿದೆ. ಹೌದು, ಈ ಝೂಮ್ ಹಾಕಿದ್ರೆ ಒನ್ ಟಾಪ್ ಟೈಟ್ಲು. ಏನಪ್ಪ ಕಾರ್ತಿಕ್, ನೀನ್ ಕಾಣೋ ಹುಚ್ಚಾಲೆ ಮೀನ್ ಕಣಲ್ಲ ಗಾಯ್ಸ್. ನಿಮಗೆ ಅಂದ್ರೆ ಸೆಲ್ಫಿ ಆನ್ ಮಾಡ್ಬಿಟ್ಟು ಉಲ್ಟಾ ತಿರುಗಿಸ್ತಾನೆ. ಬ್ಲಾಗ್ ಮಾಡೋದು ಸುಳ್ಳು ಹೇಳ್ತಾನೆ ಅಂತ ಕ್ಲಿಪ್ ಹಾಕ್ತೀನಿ ನೋಡಿ ಗಾಯ್ಸ್. ನೀವು ಹುಚ್ಚ ಸೆಲ್ಫಿ ಓಪನ್ ಮಾಡ್ಬಿಟ್ಟು ಹಾಕ್ತೀನಿ. ನೀವು ಡಿಲೀಟ್ ಮಾಡಿಲ್ಲ ಅಂದರೆ ಪಕ್ಕ ಹಾಕ್ಲಿ ಗಾಯ್ಸ್. ಇವಾಗ ನಮ್ಮ ಹುಡುಗಂಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. 2 ಗಂಟೆ ಅಷ್ಟಲ್ಲಿ ನಮ್ಮ ಮನೆ ಹತ್ರ ಬಂದರೆ ಬಿರಿಯಾನಿ ಹಾಕ್ತೀನಿ, ಇಲ್ಲಾಂದರೆ ಅವ್ನು ನನಗೆ ಬಿರಿಯಾನಿ ಹಾಕ್ಸ್ಬೇಕು. ಅದೇ ಚಾಲೆಂಜು. ಫಸ್ಟ್ ಅವನು ಅದು ಅವ್ನು ಒಪ್ಕೊಂತಾನೆ. ಆದರೆ 2 ಗಂಟೆ ಅಷ್ಟಲ್ಲಿ ಬಂದರೆ ಅವ್ನು ತಿಂತಾನೆ, ಬಂದಿಲ್ಲ ಅಂದರೆ ಅವ್ನು ನನಗೆ ಕೊಡ್ಸಲ್ಲ. ನೋಡಿ ಗಾಯ್ಸ್ಬೇಕಿಲ್ಲ. ಹಲೋ ಹಲೋ, ಎಲ್ಲಿದ್ಯಾ? ಹಲೋ, 2 ಗಂಟೆ ಅಷ್ಟಲ್ಲಿ ಬಂದರೆ ನಮ್ಮ ಮನೆ ಹತ್ರಕ್ಕೆ ಬಿರಿಯಾನಿ ಹಾಕ್ಸ್ತೀನಿ. ನೀನು ಬ್ಲಾಗಲ್ಲಿ ರೆಕಾರ್ಡ್ ಆಗ್ತಾ ಇದೆಯಾ? ಚಾಲೆಂಜ್ ಇದು. ಅಸ್ಕಮ್ಮತ್ 2 ಗಂಟೆ ಮೇಲೆ ಆಯ್ತು. ಇಲ್ಲ, 2 ಗಂಟೆ, ಅರ್ಧ ಗಂಟೆ ಸಾಕು. ನೀನು 15 ನಿಮಿಷದಲ್ಲಿ ಬಂದಿದ್ಯಾ. ಅವ್ನು ಹೆಂಗಾದ್ರು ಬನ್ನಿ. ಹಲೋ, ಇಲ್ಲ ಅಂದರೆ ನೀನು ಕೊಡಿಸ್ಬೇಕು ಪಕ್ಕ. ಚಾಲೆಂಜು ನಾನು ದೀಪಕ್ ಇಬ್ರು ಇದ್ದೀವಿ ಪಕ್ಕ. 2 ಗಂಟೆ ತನಕ ಕಾಯ್ತೀವಿ. ಬಂದಿಲ್ಲ ಅಂದರೆ ನೀನೇ ಕೊಡಿಸ್ಬೇಕು. ವ್ಲಾಗಲ್ಲಿ ರೆಕಾರ್ಡ್ ಆಗ್ತಿದೆ. ಹಾಂ, ಓಕೆ. ನೀನು ಒಬ್ಬನೇ? ಹಾಂ, ಓಕೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬಾಯ್. 3 ತಿಂಗಳು ಜಿಮ್ಗೆ ಹೋಗಿ ಜನ ಏನೇನೆಲ್ಲ ಮಾಡ್ತಾರೆ. ಅವನು ಸೇರ್ಕೊಂಡಿದ್ದ ಗೈಸ್. ಇದೆಲ್ಲ ಕಟ್ ಮಾಡ್ತೀನಿ. ನೀನೇನೇ ಹೇಳಿದ್ರು ಕಟ್ ಮಾಡ್ತೀನಿ. ಇದೇನು ಹೇಳಿದ್ರು ಕಟ್ ಮಾಡ್ತೀನಿ ನಿಲ್ಸ್ಬಿಟ್ಟ ಜಿಮ್ಗೆ ಗೈಸ್. ನಾನು ಇಂಟರ್ನ್ಶಿಪ್ ಅವೆಲ್ಲ ಮಾಡಬೇಕಿತ್ತು. ಅದಕ್ಕೆ ಅದು ಏನು ಡ್ರೈ ಫ್ರೂಟ್ಸ್ ತರಿಸಿದೇನು ಇವೆಲ್ಲ ಕಟ್ ಮಾಡ್ತೀನಿ. ಇವೆಲ್ಲ ಹಾಕೋರು ಕಟ್ ಮಾಡಿದ್ರೆ ಇದೆಲ್ಲ ಇನ್ನೊಂದ್ಸಲ ವ್ಲಾಗ್ ಬರಲ್ಲಪ್ಪ. ನಾವು ಏನೇನು ತರಿಸಿದ್ವಿ ಜಿಮ್ಗೆ ಮುಂಚೆ? ಬಾಳೆನು, ಅದು ಫೋಟೋ ಐತಿದೆ, ಅದನ್ನ ಹಾಕಕ್ಕೆ ಹೇಳ್ತೀನಿ ವಿಡಿಯೋ ಮೇಲೆ ಡಿಸ್ಪ್ಲೇ. ಅವನೇನೇನು ಡಯಟ್ ಚಾರ್ಟ್ ಫಾಲೋ ಮಾಡಿದ್ದ ಅಂತ ಅದನ್ನ ಹಾಕ್ತೀನಿ ನೋಡಿ. ಏನೇನಿಲ್ಲ ಗೈಸ್, ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ಒಂದಿನ, ಆಮೇಲೆ 2 ಬಾಟ್ಲು ಪೀನಟ್ ಬಟರು. ಆಮೇಲೆ ನೀವು ಮೇಲ್ಗಡೆ ಯಾವತ್ತಾದ್ರೂ ಅವ್ರ ಮನೆಗೆ ಹೋದ್ರೆ ಹೋಗಿ ನೋಡ್ರಿ, 2 ಬಾಟ್ಲು ಪೀನಟ್ ಬಟರ್. ಇಲ್ಲ 1 ಬಾಟ್ಲು ಖಾಲಿ ಮಾಡಿ, ಇನ್ನು ಅರ್ಧ ಬಾಟ್ಲು ತಮ್ಮ ನವೀನ ಮಾಡಿರೋದು ಖಾಲಿ. ಇಲ್ಲ ಗೈಸ್, ಸುಳ್ಳು ಹೇಳ್ತಾರೆ.
ಗೊತ್ತಿಲ್ವಾ ಇವ್ರು ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡಿದೀವಿ. ಅರೆ ನನ್ನ ನೋಡಿಲ್ಲ. ಬಾಳ ಇವರು 3 ತಿಂಗಳು ಜಿಮ್ ಫೀಸ್ ಕಟ್ಬಿಟ್ಟು ಇನ್ನೊಬ್ಬ ಬರ್ತಾನೆ ನೋಡ್ರಿ 1 ವರ್ಷದ ಕಟ್ಬಿಟ್ಟು ಒಂದ್ ದಿನಾನು ಹೋಗಿಲ್ಲ. ದಿನ ಹೋಗ ಏನೇನು ವರ್ಕೌಟ್ ಹೇಳ್ಕೊಟ್ರು ಇದು ಇನ್ನೊಂದಿದು ಆಮೇಲೆ ಇದು ಅಷ್ಟಕ್ಕೆ ಮೈಕೈ ನೋವು ಅಂತ ಜಿಮ್ಗೆ ಹೋಗ್ಲಿಲ್ಲ. ಸರ್ ನಾಳೆ ಬರ್ತೀವಿ. ಬರ್ತಾನೆ ಅವನ್ನ ತೋರಿಸ್ತೀವಿ ನೋಡ್ರಿ. ಅವನಿಗೆ ಚಾಲೆಂಜ್ ಕೊಟ್ಟಿರೋದು ಗೈಸ್ ನಾವು ಇವಾಗ. ಅವನಿಗೆ ಚಾಲೆಂಜ್ ಕೊಟ್ಟಿರೋದು ಏಮಂತ ಅಕ್ಸೆಪ್ಟೆಡ್ ಆರ್ ನಾಟ್ ಚಾಲೆಂಜ್ ಅಕ್ಸೆಪ್ಟ್. ನೀವು ನೋಡಿ ಗೈಸ್ ಅವ್ನ ಫ್ರೆಂಡ್ ಅಂದ್ಬಿಟ್ಟು 2 ಕಾಲು ಅಂತೆ. 2 ಚಾಲೆಂಜ್ ಅಂದ್ಮೇಲೆ ನೀವೇ ಚಾಲೆಂಜ್ ಅರ್ಥ ಮಾಡ್ಕೊಳ್ರಿ. ಗೊರ್ಗುಂಟೆ ಪಳ್ಯ ಸಿಗ್ನಲ್ ಇಂದ ಅವನೇ ಒಪ್ಕೊಂತ ಇದ್ದಾನೆ ಗೈಸ್ 2 ಗಂಟೆ ಅಷ್ಟಲ್ಲಿ ಬರ್ತೀನಿ ಅಂತ. ನಿಮ್ಗೆ ಗೊತ್ತು. ಸರಿ ಆಯ್ತು, ಇಬ್ರಲ್ಲಿ ನನಗೆ ಬಿರಿಯಾನಿ ಸಿಗ್ತದೆ. ಇಬ್ರು ಇದಕ್ಕೆ ಇವನ್ ಮುಂದೆ ಒಬ್ಬ ಲಾಭ. ಹೌದು. ಗೌರವ್ ನೋಡ್ತಾ ಇದ್ರೆ ಚಿಕ್ಕ ಹೊಡ್ಕೊಂಬೇಡ, ಯಾಕಂದ್ರೆ ನಿನ್ ಮದ್ವೆಗೆ ಊಟ ಹೋಗಿದ್ಯಾ. ಇವತ್ತು ಗುರುವಾರ ಬೇರೆ ನೀನ್ ತಿನ್ನಲ್ಲ. ಬಂದಿರೋದು ಸಡನ್ ಪ್ಲಾನ್ಸ್. ನಿಂಗೂ ಫೋನ್ ಮಾಡಿದ್ದ ಇವನು. ಅವ್ನು ಮದ್ವೆ ಊಟಕ್ಕೆ ಹೋಗ್ತಾನಲ್ಲಪ್ಪ. ಯಾವ ಏರಿಯಾ ಗೊತ್ತಿಲ್ಲ, ಅಲ್ಲೇ ಅಂತೆ. ಅವ್ನ ನಂಬರ್ ನೋಡ್ಕೊಳ್ಳಿ. ಯಾರು ಕಾಲ್ ಮಾಡಿ ಏನಾದ್ರು ಮಾಡಂಗಿದ್ರೆ ಮಾಡ್ರಿ ಪ್ರ್ಯಾಂಕ್. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್. ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬೇಡಿ. ಹಲೋ, ಎಲ್ಲಿದ್ಯಾ ಗೌರವ್? ಜೋರ ಮಾತಾಡ. 2 ಗಂಟೆ ಹೋಗ್ಬಿಟ್ಟು ಬಂದ. ಲೋ ಗೌರವ್, 2 ಗಂಟೆ ಅಷ್ಟಲ್ಲಿ ಬಂದ್ರೆ ಬಿರಿಯಾನಿ ಕೊಡಿಸ್ತೀನಿ ನಿಂಗೆ. ಏಮಂತಕ್ಕೆ ಫೋನ್ ಹಾಕೋ ಬೇಗ ಬೇಗ. ಏಮಂತಕ್ಕೆ ಚಾಲೆಂಜ್ ಕೊಟ್ಟಿದ್ದೀನಿ, ಅವ್ನು ಬರ್ತಾ ಇದ್ದಾನೆ. ಜೋರ ಮಾತಾಡೋ, ವ್ಲಾಗಲ್ಲಿ ರೆಕಾರ್ಡ್ ಆಗ್ತೈತೆ. ಕಾನ್ಫರೆನ್ಸ್ ಹಾಕೋಣ. ಇವ್ ನೋಡಿ ಗಾಯ್ಸ್, ನನಗೆ ಎಷ್ಟು ಆಗುತ್ತೋ ಅಷ್ಟು ಉಜ್ಜನ ಅಂತ ಇವನಿಗೆ ಪ್ಲಾನ್. ಏನು ಉತ್ಸಾಹ ಆಗಾಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟು. ಕಟ್ ಮಾಡ್ದ ಅವ್ನ ಕಾಲ್ನ. ಹೆವಿ ಸ್ಪೀಡಲ್ಲಿ ಬರ್ತ. ಎಕಡು ನಾವು ಏಮಂತ್ నువ్వు ಏನೋ ಏಮಂತ್ ಕಾಲ್ ಕಾನ್ಫಿಡೆನ್ಸ್ ಹಾಕಕ್ಕಾಯ್ತದಪ್ಪ. ಹಾ, ಎಕಡು ನಾವು ಏಮಂತ್ నువ్వు ಯಾವ್ದ್ರಲ್ಲಿ ಬರ್ತಾ ಇದ್ಯಾ? ಗೌರವ್ ಫೋನ್ ಹಾಕ್ತಾವ್ ನೋಡು. ಗೌರವ್ ಫೋನ್ ಹಾಕು. ಅವನು ಮನೇಲೆ ಬಿದ್ದವನಂತೆ. ಇರಿ ಗಾಯ್ಸ್. ಹಾಂ, ಗೌರವ್ ಏಮಂತಿದ್ದ ನೋಡೋ ಲೈನಲ್ಲಿ. ಅವ್ನು ಬರಲ್ಲ ಅಂದಲ್ಲ, ಹೋಗು ಅಂದ. ಗೌರವ್ ನೋಡಿ, ಇವಾಗ್ಲೂ 2 ಗಂಟೆ ಅಷ್ಟಲ್ಲಿ ಬರ್ಬೇಕು. ಇವಾಗ ಎಷ್ಟು 1:35. ನೀನ್ ಲೆಗ್ಗೆರೆ ಹತ್ರ ಡಿಸ್ಕವರ್ ಹಾಕೋ, ಅಲ್ಲಿಂದ ಒಂದ್ ಗಾಡಿಲಿ ಬರೋ. ನೋಡ್ರಿ, ಒಂದು ಬಿರಿಯಾನಿ ಟಾಸ್ಕ್ ಇದು. ಒಂದು ಬಿರಿಯಾನಿಗೋಸ್ಕರ ಬಿರಿಯಾನಿ ಟಾಸ್ಕ್ ಇವತ್ತು. ಕೇಳಿಸ್ಕೊಳ್ರಿ ಸೀಕ್ರೆಟ್. ಬರಲ್ಲ, ಗಾಡಿ ಇಲ್ಲ ಅಂತಾನೆ. ಏಯ್ ನಿಲ್ಸ್ಬೋದು. ಅಲೋ, ಯಾಕೆ ಮದ್ವೆ ಊಟ ತಿಂದು ಹೊಟ್ಟೆ ಲೋಡ್ ಆಗೋಯ್ತಾ? ಕರೆಕ್ಟಾಗಿ ಇಲ್ಲಿ ಬಂದು ನಿಲ್ಸ್ಬೋದು ಬಾರೋ. ಅಲ್ಲೇನು ಯಾವ ನಿಂತ್ಕೊಂಡು ಹೋಗ್ಬಿಡಲ್ಲ ನಿಮ್ ಗಾಡಿ. ಇಲ್ಲ ಪರವಾಗಿಲ್ಲ, ಓಡ್ ಬಾ. ಆಯ್ತು, ಕೃಷ್ಣ ಭವನ್ ಹತ್ರ ಆಗ್ತದೆ. ಪರವಾಗಿಲ್ಲ, ಓಡ್ ಬಾ. ಆಯ್ತು, ಸರಿ ಕಾರ್ತಿಕ್ ಬಾಯ್. ಒಬ್ಬ ಎಲಿಮಿನೇಟ್ ಆಗೋಗಿದ್ದಾನೆ ಗೈಸ್. ಇವಾಗ ಅವ್ನು ಬರ್ತಾನ ಇಲ್ವಾ ನೋಡ್ಬೇಕು. ಏನ್ ಅನ್ಸುತ್ತೆ ದೀಪಕ್ ಬರ್ತಾನ ಅಂತ? ಏಮಂತ ಬರ್ತಾನೆ ಅನ್ಸುತ್ತೆ. ನಾನೇ 12 ನಿಮಿಷದಲ್ಲಿ ಬಂದಿದ್ದೀನಿ. ಅವನು ಪಕ್ಕ ಲಗ್ಗೇರಿ ಬ್ರಿಡ್ಜ್ ಆಗ್ಲೇ ಎತ್ತಿದ್ದಾನೆ. ಏರೋಪ್ಲೇನ್ ಅಲ್ಲಿ ಕೂಡ ಬೇಕಿದ್ರೆ ನಾನು ₹100 ಖರ್ಚು ಮಾಡಕ್ಕೆ ಇವ್ರು 10,000 ಖರ್ಚು ಮಾಡ್ತಾರೆ. ಏನ್ ಟಾಸ್ಕು? ನನಗೂ ಏಮಂತ ಇರೋದಕ್ಕೆ ಇವ್ನಿಗೆ ಯಾಕೆ ಸುಮ್ಮನೆ ಅಲ್ವಾ ಎಕ್ಸ್ಟ್ರಾ? ಅದು ಹೆಂಗಂದ್ರೆ ನಾವು ಫಸ್ಟ್ ಬಂದು ಟಾಸ್ಕ್ ಅಸೈನ್ ಮಾಡಿರೋದೇ ನಾವು. ಅದಕ್ಕೆ ಇವನಿಗೆ ಸೈಡಲ್ಲಿ. ಹೌದು, ಅಷ್ಟೇ. ಇಬ್ಬರ ಜಗಳ. ಇವನೇ ಒಬ್ರಿಗೆ ಲಾಭ ಅಂದಂಗೆ ಆಯ್ತು ಗಾಯ್ಸ್. ಏನು ಅಷ್ಟೇ ಏನಾಗುತ್ತೆ ನೋಡೋಣ. ಹೇಮಂತ್ ಮನ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೆಯಾ ಸರಿ ಸಂಗಣ.
ಏನಿಲ್ಲ, ವಾಲ್ಯೂಮ್ ಡೌನ್ ನೋಡಿ, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ರೆಕಾರ್ಡಿಂಗ್ ಆನ್ ಮಾಡಿ. ಏನು ಕ್ಲಿಪ್ ಹಾಕ್ಬೇಕು ಗೊತ್ತಾ? ಸಾಹಸ ಸಿಂಹ ಅದು ಚೆನ್ನಾಗಿರೋದು, ಬೇರೆ ಅದು ಚೆನ್ನಾಗಿರೋದು. ಮನಕ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ತಿಕ್ 2K5. 2K5. ಇವತ್ತಿಂದ ಅನ್ಎಂಪ್ಲಾಯ್ಮೆಂಟ್ ಡೇ ಸ್ಟಾರ್ಟ್. ಏನು ಮಾಡೋಕ್ಕೆ ಕೆಲಸ ಇಲ್ಲ. ದಿನ ಹೆಂಗಾರು ಮಾಡಿ ಒಂದೊಂದು ಕಂಟೆಂಟ್ ಹುಡುಕಿ ದಿನ ಡೈಲಿ ಬ್ಲಾಗ್ಸ್ ಮಾಡಿ ನಿಮ್ಗೆ ಎಂಟರ್ಟೈನ್ ಮಾಡಬೇಕು ಅಂತ ಇದ್ದೀನಿ. ಸೊ ಇಷ್ಟು ಕಷ್ಟಪಡ್ತಾ ನೀವು ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಅದೇ ಒಂದು ಮೋಟಿವೇಶನ್. ಡೊನೇಷನ್ ಕೂಡ ಕೊಡ್ಬೋದು ಈ ಥರ ಟಾಸ್ಕ್ ಮಾಡೋಕ್ಕೆ. ಸ್ಕ್ಯಾನರ್ ಬೇಕಿದ್ರೆ ಹಾಕಿರ್ತೀವಿ ನಾವು. ಚಿಕ್ಕ ಮಕ್ಕಳು ಆಟ ಆಡೋದ್ರಲ್ಲಿ ಇವನು ಆಟ ಆಡ್ತಾ ಇದ್ದಾನೆ. ಇನ್ನು 4 ವರ್ಷ ಆದರೆ ಮದುವೆ ಮಾಡ್ತಾರೆ ಇವ್ನಿಗೆ. ಇವ್ನ ಮಕ್ಕಳು ಆಡ್ಬೇಕಿದಲ್ಲ, ಚೆನ್ನಾಗಿತ್ತಲ್ಲ. ಇವನು ಆಡ್ತಾ ಇದ್ದಾನೆ ಗಾಯ್ಸ್. ಚಿಕ್ಕ ವಯಸ್ಸಲ್ಲಿ ಆಟಾಡಿಲ್ಲಪ್ಪ. ಇನ್ನು 5 ವರ್ಷ ಬಿಟ್ಟು ನಾನು ನನ್ನ ಹುಡುಗಿ ಮೀಟರ್ ಬೇಕು, ಮೀಟರ್ ಅದು ಕಾರ್ತಿಕ್ ಅವರು ಏನಂತೀರಾ? ಆಗುತ್ತಾ ಇಲ್ವಾ ಹೇಳೋ? ಆಗಲ್ಲ ನೋಡಿ ಗಾಯ್ಸ್. ಇವರು ಇನ್ನು 2-3 ವರ್ಷ ಆದರೆ ಇವನು ಮದುವೆ ಆಗಿ ಇವ್ನು ಮಕ್ಳು ಆಡಬೇಕು. ನೋಡಿದ್ರೆ ಇವನು ಆಗ್ತಾ ಇದ್ದಾನೆ. ಆಡ್ಸೋಣ ಒಂದಿನ, ಅದಕ್ಕಂತ ನನಗೆ ಕರ್ಕೊಂಬಂದು ಏನಂತೀವಿ? ಅವಾಗ ಬರ್ತಾನೋ ಇಲ್ಲ, ನಮ್ಮ ಹೆಂಡತಿ ಬಿಡಲ್ಲ ಆಚೆ ಅಂತಾನ ಇಲ್ಲ. ಇವಾಗೇನೋ ಓಡ್ ಬಂದ್ಬಿಡ್ತಾನೆ ಬ್ಯಾಚುಲರ್. ಹುಡುಗಿ ಸಿಕ್ಕಿದ್ರೆ ಹುಡುಗರನ್ನ ಮರಿತಾನೆ ಇವನು ಅಂಥವ್ನು ಇವನು. ಎಲ್ಲಿ ಗಾಯ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಇಲ್ಲ ಗಾಯ್ಸ್, ಇದೆಲ್ಲ ಕಡಿಮೆ. ಸಮಯ 1:41 ಗಾಯ್ಸ್. 1:41 ಕಣ್ಣು ಕಾಣಲ್ಲ ಗಾಯ್ಸ್ ನನಗೆ. ಬ್ಲಡ್ 10,000 ಮಾಲಾವೆ ಕೊಂಡು ಅಚ್ಚಾಡಿ. ಹ್ಞೂ ಹಾಕಿದೇನು. ಏನು ಆಡಕ್ಕದು ಇದಕ್ಕೆ? ಮನರ